ಉದಯಗಿರಿ ಠಾಣೆ ಗಲಭೆ ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಪ್ರಕರಣದಲ್ಲಿ ಕೆಲವರ ಬಂಧನ ಅಷ್ಟೇ ಆಗಿದೆ. ಗೃಹ ಸಚಿವರು ಬಂದು ಹೋದ ನಂತರ ಯಾರ ಬಂಧನವೂ ಆಗಿಲ್ಲ. ಈ ಮುಲ್ಲಾನನ್ನ ಬಂಧನ ಮಾಡಿಲ್ಲ. ಇದರ ಮಧ್ಯೆ ಪೊಲೀಸರಿಗೆ ವರ್ಗಾವಣೆ ಬಳುವಳಿ ಕೊಡ್ತಿದ್ದಾರೆ. ಈ ಸರ್ಕಾರ ಪೊಲೀಸ್ ವ್ಯವಸ್ಥೆ ಹಾಳು ಮಾಡ್ತಾ ಇದೆ. ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಮತ್ತು ಹಿಂದೂಗಳ ಮೇಲೆ ನಿಯಂತ್ರಣ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದರು. ನಮ್ಮ ಯತ್ನಾಳ್ ಸಾಹೇಬರು ಸಾಹುಕಾರರು ಅವ್ರು ಹೇಳಿದ್ರು, ಮೈಸೂರಿನಲ್ಲಿ ಉದಯಗಿರಿನಲ್ಲಿ ಏನು ಗಲಾಟೆ ಆಯಿತು, ಇವತ್ತು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ. ಇನಿಷಿಯಲಿ 16 ಜನನ ಅರೆಸ್ಟ್ ಮಾಡಿದ ನಂತರ ಹೋಮ್ ಮಿನಿಸ್ಟರ್ ಬಂದೋದ್ರು. ಹೋಮ್ ಮಿನಿಸ್ಟರ್ ಬಂದಾದ ನಂತರ ಒಬ್ಬನ ಅರೆಸ್ಟ್ ಮಾಡಿಲ್ಲ. ಮುಲ್ಲಾ ಎಲ್ಲ ಕಡೆ ತಿರುಗಾಡ್ಕೊಂಡಿದ್ದಾನೆ, ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಂತ ಮುಲ್ಲಾ, ಅವನ್ನ ಅರೆಸ್ಟ್ ಮಾಡಿಲ್ಲ. CCB ಪೊಲೀಸರು ಎಲ್ಲ ಪಟ್ಟಿ ಮಾಡಿಟ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಬೇಡಿ ಅಂತೇಳಿ ಹೇಳ್ಬಿಟ್ಟು ಅವರಿಗೆ ಸರ್ಕಾರದಿಂದಲೇ ಎಚ್ಚರಿಕೆ ಬರ್ತದೆ. ಪೊಲೀಸರು 30 ಜನ ಇದ್ದರು, ಪೊಲೀಸರು ಸಾವಿರಾರು ಜನ ಬಂದಾಗಲೂ ಕೂಡ ಕಂಟ್ರೋಲ್ ಮಾಡಿದ್ರು ಕೂಡ ಆ ಪೊಲೀಸರಿಗೆ ಇವತ್ತು ಬೇರೆ ಕಡೆ ವರ್ಗಾವಣೆ ಬಳುವಳಿಯನ್ನು ಕೊಡ್ತಿದ್ದಾರೆ. ಉದಯಗಿರಿ ಸ್ಟೇಷನ್ನಲ್ಲಿದ್ದಂಥ PSIನ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಹಾಕಿದ್ದಾರೆ ಅವ್ರನ್ನ. ಅಂದರೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ಪೊಲೀಸರು ಇವತ್ತು ಪುಣ್ಯ ಮುಸಲ್ಮಾನರ ದಾಳಿಗೆ ಆಕ್ರಮಣಕ್ಕೆ ಗುರಿಯಾಗಿದ್ದರು. ಪೊಲೀಸರ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕನ್ನಡ ವ್ಯಾಕರಣ ತಪ್ಪಾಗಿ ಮುದ್ರಿಸಿ ಕನ್ನಡದ ಕಗ್ಗೊಲೆ ಮಾಡ್ತಿದ್ದು ಕನ್ನಡ ಶಾಲೆಗಳನ್ನು ಮುಚ್ಚಿಸಿ ಕನ್ನಡ ಕಲಿಕೆಗೆ ಎಳ್ನೀರು ಬಿಟ್ಟಿದ್ದಾಯಿತು. ಈಗ ಬಿಬಿಎಂಪಿ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ನಡೀತಾ ಇರುವಂತಹ ನಮ್ಮ ರಸ್ತೆ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಂಗಮಾಯ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಹೀಗೆ ಮುಂದುವರೆದರೆ ಈ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರ ಕರುನಾಡಿನಲ್ಲಿ ಕನ್ನಡವನ್ನೇ ಶಾಶ್ವತವಾಗಿ ಅಳಿಸಿ ಹಾಕೋದು ಮಾತ್ರ ಗ್ಯಾರಂಟಿ ಅಂತ ವಿಪಕ್ಷ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೂಡಾ ರಿಪೋರ್ಟ್ ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಲೋಕಾಯುಕ್ತ ಹತ್ಯೆ ಮಾಡಿದವರೇ ಈ ಸಿದ್ದರಾಮಯ್ಯ. 50-50 ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತಾರೆ. ಆದರೆ ಅವರಿಗೆ ಮಾಫಿ ಮಾಡಿ ತಿಪ್ಪೆ ಸಾರುವಂತಹ ಕೆಲಸವನ್ನ ಲೋಕಾಯುಕ್ತ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ಅಂತ ಕಿಡಿಕಾರಿದರು. ಲೋಕಾಯುಕ್ತ ವರದಿಯನ್ನ ಕೊಟ್ಟಿರೋ ಸಬ್ಮಿಟ್ ಮಾಡಿರುವಂಥದ್ದು ಇರ್ಬೋದು. ಏನು ಜನಕ್ಕೇನು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ವ್ಯವಸ್ಥೆಯನ್ನು ಕೂಡ ಬುಡಮೇಲು ಮಾಡುತ್ತೆ. ಲೋಕಾಯುಕ್ತವನ್ನು ಹತ್ಯೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇದೇ ಸಿದ್ದರಾಮಯ್ಯನವರು. ACB ಅಂತ ತಂದಿದ್ದು ಲೋಕಾಯುಕ್ತನ ಹತ್ಯೆ ಮಾಡೇ ತಂದಿದ್ದಲ್ವ. ಅವರು ಹತ್ಯೆ ಮಾಡಿ ಲೋಕಾಯುಕ್ತನೇ ಮುಗಿಸೋಕೆ ಕೊಟ್ಟರು. ಲೋಕಾಯುಕ್ತದ ಇವತ್ತು ಒಂಥರ ಟೂತ್ಲೆಸ್ ಟೈಗರ್ ಥರ ಆಗೋಗಿದೆ. ಅವ್ರು ವರದಿ ಕೊಡಿ ಅಂತ ಅವರೇ ಒಂದು ಕಮಿಟಿ ಮಾಡ್ತಾರೆ. ಆ ವರದಿನಲ್ಲಿ 50-50 ಏನಿದೆಯಲ್ಲ ಅದ್ರ ಬಗ್ಗೆ ಉನ್ನತ ಮಟ್ಟ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಇವ್ರು ತಗೊಂಡದ್ದು 50-50ನೇ. ಇದರಲ್ಲಿ ತಪ್ಪಾಗಿಲ್ಲ. ಆದರೆ 50-50ನಲ್ಲಿ ಈ ರೀತಿ ಮೂಡಾಕೆ ನಷ್ಟವಾಗಿರುವಂಥದ್ದು ನಿಜ. ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಹೋಗ್ತಾರೆ. ಆದರೆ ಇನ್ನು ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಕಿರುಕುಳ ನೀಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಜಿಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದಂತಹ ಮಹಿಳೆ ಸಂಗೀತ ಗಂಗರಾಜು ಅವರನ್ನ ಲವ್ ಮಾಡಿ ಮದುವೆ ಆಗಿದ್ಲು. ಇದರಿಂದ ಸಿಟ್ಟಿಗೆದಂತ ಗಂಗರಾಜು ತಂಗಿ ರಾಜಮ್ಮ ಆಕೆಯ ಪತಿ ಹಲ್ಲೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ. ಬಜೆಟ್ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯೆ ನೀಡಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸಬೇಕು. ರಾಜ್ಯದಲ್ಲಿ ಗ್ಯಾರಂಟಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಇದೆಲ್ಲದರ ಬಗ್ಗೆ ಸಿಎಂ ಶ್ವೇತಪತ್ರ ಹೊರಡಿಸಲಿ ಅಂತ ಆಗ್ರಹಿಸಿದರು. ಅದ್ರ ಬಗ್ಗೆ ಇವರು ನಮ್ಮ ಸಾಲ ಎಷ್ಟಿತ್ತು, ಇವತ್ತು ಸಾಲ ಏನು ಬಂದಿದೆ, ಸಿದ್ದರಾಮಯ್ಯನವರ ಸರ್ಕಾರ ಬಂದು ಈ ಗ್ಯಾರಂಟಿಗಳಿಂದಾಗಿ ಸಾಲದ ಪ್ರಮಾಣ ಎಷ್ಟು ಹೊರೆ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ, ಇದು ಒಬ್ಬರ ತಲಾವಾರು ಎಷ್ಟು ಬರ್ತಾ ಇದೆ, ಇದ್ರ ಬಗ್ಗೆನೂ ಕೂಡ ಒಂದು ಶ್ವೇತಪತ್ರವನ್ನು ಅವರು ಮಂಡಿಸಬೇಕು. ಇದ್ರ ಬಗ್ಗೆ ನಾವು ವಿಧಾನಸೌಧದಲ್ಲೂ ಕೂಡ ನಮ್ಮೆಲ್ಲ ಹಿರಿಯ ನಾಯಕರುಗಳಿದ್ದಾರೆ, ಅವರು ಪ್ರಬಲವಾಗಿ ಮಾತಾಡುವಂಥವ್ರು ಇದ್ದಾರೆ. ಅದ್ರ ಬಗ್ಗೆ ಇನ್ನು ರಾಜ್ಯದಲ್ಲಿ 9 BB ಬಂದ್ ಮಾಡೋ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಅಕ್ಕಿಮಠದ ಗುರುಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಹಾವೇರಿಯ ಅಗಡಿ ಗ್ರಾಮದಲ್ಲಿ ಮಾತನಾಡಿದವರು, ಕೊಟ್ಟ ಕುದುರೆಯನ್ನ ಏರಿದವನು ಶೂರನೂ ಅಲ್ಲ ಅಥವಾ ಧೀರನೂ ಅಲ್ಲ. ಅಧಿಕಾರಕ್ಕೆ ಬರುವಾಗ ಎಲ್ಲವನ್ನೂ ಕೂಡ ನಿಭಾಯಿಸ್ತೀವಿ ಅಂತೇಳಿ ಬಂದಿದ್ದಾರೆ. ಇನ್ನು ಮೂಲವನ್ನ ಕೆಡಿಸಿ ಮತ್ತೊಂದು ಹುಟ್ಟು ಹಾಕುವುದು ಅವರ ಧರ್ಮವಲ್ಲ. ಶಿಕ್ಷಣದಿಂದ ಸರ್ಕಾರಕ್ಕೆ ಯಾವುದೇ ಹೊರೆ ಆಗೋದಿಲ್ಲ. ದೇಶ ಸದೃಢವಾಗಬೇಕು ಅಂತ ಹೇಳಿದ್ರೆ ಒಂದು ಕೃಷಿ ಮತ್ತೊಂದು ಶಿಕ್ಷಣ. ಅಧಿಕಾರ ಆಸೆಗಾಗಿ ಆಸೆಗಳನ್ನ ಹುಟ್ಟಿಸಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಪಂಚ ಗ್ಯಾರಂಟಿ ನೆಪದಿಂದ ಶಿಕ್ಷಣ ಧಾರ್ಮಿಕ ಕ್ಷೇತ್ರಕ್ಕೆ ಮೊದಲಿನಿಂದಲೂ ಕೂಡ ಇರೋದನ್ನ ಮೊಟಕುಗೊಳಿಸೋದು ಅಲ್ಲ. ಪಂಚ ಗ್ಯಾರಂಟಿನೂ ನಡೆಸಬೇಕು, ಆರ್ಥಿಕ ವ್ಯವಸ್ಥೆಯನ್ನ ತೂಗಿಸಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಅದರ ಪರ್ಯಾಯವಾಗಿ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಆರ್ಥಿಕತೆಯನ್ನು ತೂಗಿಸೋಂಥ ಜವಾಬ್ದಾರಿ ಅವ್ರದ್ದಿದೆ.
ಇವತ್ತು ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋ ನೆಪದಿಂದ ಉಳಿದ ಎಲ್ಲ ಶಿಕ್ಷಣಕ್ಕಾಗಿರ್ಬೋದು, ಧಾರ್ಮಿಕ ವ್ಯವಸ್ಥೆಗಳಿಗಾಗಿರ್ಬೋದು, ಮೊದಲಿಂದ ಬಂದಿರತಕ್ಕಂಥದ್ದನ್ನೆಲ್ಲ ಮೊಟಕುಗೊಳಿಸಿ ಪಂಚ ಗ್ಯಾರಂಟಿ ಮಾಡ್ತೀವಂತ ಏನು ಅವ್ರು ಹೇಳಿದ್ದಿಲ್ಲ. ಅದು ಅವರ ಸಮರ್ಥತೆ. ಕೊಟ್ಟ ಕುದುರೆಯ ನೇರದೊಲ್ಲದವನು ಶೂರನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳ್ತಾರೆ. ಇವತ್ತು ಅಧಿಕಾರ ಬರಬೇಕಾದ್ರೆ ನಾವು ನಿಭಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದಿದ್ದಾರೆ. ಅಂದಮೇಲೆ ಮೂಲವನ್ನು ಕೆಡಿಸಿ ಇನ್ನೊಂದು ಹುಟ್ಟು ಹಾಕೋದು ಅವ್ರ ಧರ್ಮ ಅಲ್ಲ. ಆ ಮಾತಿನಂಗೆ ಅವ್ರು ಅದನ್ನು ಏನು ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನು ನಡೆಸಬೇಕು. ಸಚಿವ ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಟಕ್ಕರನ್ನ ನೀಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಸಚಿವೆ ಅಭಿಮಾನಿಯೊಬ್ಬರು ಮುಂದಿನ ಮುಖ್ಯಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬ ಪೋಸ್ಟರ್ ಅನ್ನ ಹಿಡಿದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಸಂಚು ರಾಜನಗೌಡರ್ ಎಂಬಾತ ಹರಕೆಯನ್ನ ಮಾಡಿಕೊಂಡಿದ್ದು 2028ಕ್ಕೆ ಮುಖ್ಯಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಬಂತಹ ಪೋಸ್ಟರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಕೊಪ್ಪಳ ಜಿಲ್ಲೆಯ ಸಾಣಾಪುರದ ತುಂಗಭದ್ರಾ ನದಿಯಲ್ಲಿ ವೈದ್ಯೆ ಅನನ್ಯರಾವ್ ನಾಪತ್ತೆಯಾಗಿದ್ರು. ವೈದ್ಯೆಯ ಹುಡುಕಾಟಕ್ಕಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಅನನ್ಯರಾವ್ ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಬಂದಿದ್ರು. ಈ ವೇಳೆ ಅನನ್ಯರಾವ್ ನದಿಗೆ ಧುಮುಕುವಂತಹ ವಿಡಿಯೋ ಸ್ನೇಹಿತ ರೆಕಾರ್ಡ್ ಅನ್ನು ಮಾಡಿದ್ದಾನೆ. ನದಿಗೆ ಧುಮುಕಿದಂತಹ ಬಳಿಕ ಹೈದರಾಬಾದ್ನ ಮೂಲದ ವೈದ್ಯೆ ಅನನ್ಯರಾವ್ ಕಾಣೆಯಾಗಿದ್ದಾರೆ. ಅನನ್ಯರಾವ್ಗಾಗಿ ಸ್ಥಳೀಯ ಮೀನುಗಾರರು, ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೀತಾ ಇದೆ. ಕೊಡಗಿನಲ್ಲಿ ಕವಿ ಪಂಚೆ ಮಂಗೇಶ್ವರಾಯ 150ನೇ ವರ್ಷಾಚರಣೆ ಆಚರಿಸಲಾಯಿತು. ಮಡಿಕೇರಿಯಲ್ಲಿ ವರ್ಣರಂಜಿತ ಕಾರ್ಯಕ್ರಮ ನಡೆಸಲಾಯಿತು. ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಕೊಡಗು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು, ಕನ್ನಡ ಅಭಿಮಾನಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲಾ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು, ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಮೆರವಣಿಗೆಯಲ್ಲಿ ಬಂಜಾರ ಕುಣಿತ, ಡೊಳ್ಳುವಾದ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ವು. ಮೆರವಣಿಗೆಗೂ ಮುನ್ನ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದರು. ಇಂದು ಮತ್ತು ನಾಳೆ 2 ದಿನಗಳ ಕಾಲ ನಗರದ ಕನ್ನಡ ಭವನದ ಬಾಪುಗೌಡ ದರ್ಶನಾಪುರ ರಂಗಮಂದಿರದಲ್ಲಿ ಕನ್ನಡದ ಹಬ್ಬ ಜರುಗಲಿದ್ದು, ಸಮ್ಮೇಳನದ ವೇದಿಕೆಗೆ ದೊಡ್ಡಪ್ಪ ಅಪ್ಪ ಹೆಸರು ನಾಮಕರಣ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದ ಮಡಿವಾಳೇಶ್ವರ ನ್ಯೂ ಹೈಸ್ಕೂಲ್ ಶಾಲೆಯಲ್ಲಿ ಸಿಬ್ಬಂದಿ ಹಾಲಿನ ಪೌಡರ್ ಅನ್ನ ಕದ್ದು ಸಾಗಾಟ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ಸಂಗ್ರಹಣೆ ಮಾಡಿಟ್ಟಿರುವಂತಹ 7 ಹಾಲಿನ ಪೌಡರ್ ಚೀಲಗಳನ್ನ ಶಾಲಾ ವಾಚ್ಮೆನ್ ಸಾಗಿಸುತ್ತಿದ್ದ ವೇಳೆ ಗ್ರಾಮಸ್ಥರ ಕೈಗೆ ತಗಲಾಕೊಂಡಿದ್ದಾನೆ. ಹೆಡ್ ಮಾಸ್ಟರ್ ಸೂಚನೆ ಮೇರೆಗೆ ಸಾಗಾಟ ಮಾಡ್ತಿರೋದಾಗಿ ವಾಚ್ಮೆನ್ ಈ ಸಂದರ್ಭದಲ್ಲಿ ಹೇಳಿದ್ದಾನೆ. ಆತನ ಹೆಸರು ಮೊಹಮ್ಮದ್ ರಫೀಕ್ ಅಂತ. ಮೊದಲು ಎಷ್ಟು ಸಲ ಕೊಟ್ರಿ ಹಾಲಿನ ಪ್ಯಾಕೆಟ್ ಅವ್ರಿಗೆ? ಎಷ್ಟು ಸಲ ಕೊಟ್ರಿ? ಎಷ್ಟಕ್ಕೆ ಮುಗಿಸ್ಯಾರ ಅದನ್ನು? ಗೊತ್ತಿಲ್ಲ.